ಎಲ್ಲರಿಗೂ ನಮಸ್ಕಾರಗಳು. ಕನ್ನಡದ ಗಾದೆ ಮಾತು 8th 9th 10th ಸ್ಟೂಡೆಂಟ್ಸಿಗೆ ಅನೇಕ ಗಾದೆ ಮಾತುಗಳು ಇರುತ್ತವೆ. ಅದು 5 ಮಾರ್ಕ್ಸಿಗೆ ಗಾದೆ ಮಾತುಗಳು. ಈ ಗಾದೆ ಮಾತುಗಳನ್ನು ಚೆನ್ನಾಗಿ ವಿವರಣೆ ಮಾಡಿ ಬರೆದ್ರೆ ಅದಕ್ಕೆ ಪೂರ್ತಿಯಾದ 5 ಅಂಕಗಳು ಸಿಗುತ್ತವೆ. ಆದ್ದರಿಂದ ನಾವು ಗಾದೆ ಮಾತನ್ನು ಪೀಠಿಕೆ, ವಿವರಣೆ, ಉಪಸಂಹಾರ ಅಂತ ಒಂದು ಪೀಠಿಕೆ ರೂಪದಲ್ಲಿ ಗಾದೆ ಮಾತನ್ನು ವಿವರಿಸಿದರೆ ನಮಗೆ ಪೂರ್ತಿಯಾದ ಅಂಕಗಳು ಸಿಗುತ್ತವೆ. ಈ ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಈ ಗಾದೆ ಮಾತಿನ ಒಂದು ವಿವರಣೆ ಎಕ್ಸ್ಪ್ಲೇನನ್ನು ನಾವು ಈಗ ಈ ಗಾದೆ ಮೂಲಕ ನೋಡೋಣ. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಪೀಠಿಕೆ. ಗಾದೆ ವೇದಕ್ಕೆ ಸಮ. ಗಾದೆ ವೇದಕ್ಕೆ ಸಮ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ. ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು. ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಈ ಗಾದೆಯು ತುಂಬ ಪ್ರಸಿದ್ಧವಾಗಿದೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಈ ಗಾದೆಯು ತುಂಬ ಪ್ರಸಿದ್ಧವಾಗಿದೆ. ವಿವರಣೆ. ಇದ್ದುದರಲ್ಲೇ ಸಂತೃಪ್ತಿಯನ್ನು ಕಾಣಬೇಕು. ಇದ್ದುದರಲ್ಲೇ ಸಂತೃಪ್ತಿಯನ್ನು ಕಾಣಬೇಕು. ಅದನ್ನು ಬಿಟ್ಟು ಇಲ್ಲದನ್ನೂ ಬೇಕೆಂಬ ಆಸೆ ಮಾನವರಿಗೆ ಸಲ್ಲದು. ಇದ್ದುದರಲ್ಲೇ ಸಂತೃಪ್ತಿಯನ್ನು ಕಾಣಬೇಕು. ಅದನ್ನು ಬಿಟ್ಟು ಇಲ್ಲದನ್ನು ಬೇಕೆಂಬ ಆಸೆ ಮಾನವರಿಗೆ ಸಲ್ಲದು. ಮಲಗುವಾಗ ಹಾಸಿಗೆ ಎಷ್ಟು ಇರುತ್ತದೆಯೋ ಅಷ್ಟಕ್ಕೆ ಮಾತ್ರ ಕಾಲನ್ನು ಚಾಚಿದರೆ ಒಳ್ಳೆಯದು. ಮಲಗುವಾಗ ಹಾಸಿಗೆ ಎಷ್ಟು ಇರುತ್ತದೆಯೋ ಅಷ್ಟಕ್ಕೆ ಮಾತ್ರ ಕಾಲನ್ನು ಚಾಚಿದರೆ ಒಳ್ಳೆಯದು. ಇಲ್ಲವಾದರೆ ಕಾಲುಗಳು ನೆಲದ ಮೇಲೆ ಹೋಗುತ್ತವೆ. ಹಾಗೆಯೇ ನಮ್ಮಲ್ಲಿ ಎಷ್ಟು ಸಂಪತ್ತು ಇರುತ್ತದೆಯೋ ಅಷ್ಟನ್ನು ಮಾತ್ರ ಖರ್ಚು ಮಾಡಿದರೆ ಒಳ್ಳೆಯದು. ಹಾಗೆ ನಮ್ಮಲ್ಲಿ ಎಷ್ಟು ಸಂಪತ್ತು ಇರುತ್ತದೆಯೋ ಅಷ್ಟನ್ನು ಮಾತ್ರ ಖರ್ಚು ಮಾಡಿದರೆ ಒಳ್ಳೆಯದು. ಅದಕ್ಕೂ ಮೀರಿ ಖರ್ಚು ಮಾಡಿದರೆ ಸಂಪತ್ತು ಇರುವುದಿಲ್ಲ. ನಮ್ಮಲ್ಲಿ ಇರುವ ಆಸ್ತಿ ಅಂತಸ್ತು ಅದಕ್ಕೆ ಸಮವಾಗಿ ನಾವು ಖರ್ಚು ಮಾಡಬೇಕು. ಅದಕ್ಕೂ ಮೀರಿ ನಾವು ಹೆಚ್ಚಿನದನ್ನು ಖರ್ಚು ಮಾಡಿದರೆ ನಮ್ಮಲ್ಲಿರುವ ಸಂಪತ್ತೆಲ್ಲವೂ ಹೊರಟು ಹೋಗುತ್ತದೆ. ಅದಕ್ಕೆ ಹಿರಿಯರು ಹೇಳಿದ್ದಾರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಗಾದೆಯ ಮೂಲಕ ನಮಗೆ ಅರ್ಥವನ್ನು ಮಾಡಿಸಿದ್ದಾರೆ. ಇದೆಲ್ಲವೂ ಅವರ ಅನುಭವದ ಮಾತುಗಳು. ಅವರು ಅನುಭವಿಸಿ ನಮಗೆ ಹೇಳಿರುವಂಥ ಮಾತುಗಳಾಗಿವೆ. ಉಪಸಂಹಾರ. ಒಟ್ಟಿನಲ್ಲಿ ನಮಗೆ ಎಷ್ಟು ಕೆಲಸ ಮಾಡಲು, ಒಟ್ಟಿನಲ್ಲಿ ಈ ಗಾದೆಯ ಅರ್ಥವೇನೆಂದರೆ ನಮಗೆ ಎಷ್ಟು ಕೆಲಸ ಮಾಡಲು ಸಾಧ್ಯವೋ ಅಷ್ಟು ಮಾಡಿದರೆ ಫಲ, ಅತಿಯಾದರೆ ಅಮೃತವೂ ವಿಷವಾಗುತ್ತದೆ ಎಂಬುದನ್ನು ಮರೆಯಬಾರದು. ಈ ಗಾದೆಯ ಒಳ ಅರ್ಥವಾಗಿದೆ. ಈ ಗಾದೆಯ ಒಳ ಅರ್ಥ, ನಮ್ಮ ಕೈಯಲ್ಲಿ ಎಷ್ಟು ಮಾಡಲು ಸಾಧ್ಯ, ಅದು ಕೆಲಸ ಆಗಿರ್ಬೋದು ಅಥವಾ ಯಾವುದೇ ಒಂದು ವಿಷಯವಾಗಿರ್ಬೋದು ಅಥವಾ ಏನೇ ಒಂದು ನಾವು ಮಾಡೋದಕ್ಕೆ ಹೋಗುವಂಥದ್ದು ಎಷ್ಟು ಸಾಧ್ಯ, ನಮ್ಮ ಕೈಯಲ್ಲಿ ಎಷ್ಟಾಗತ್ತೆಯೋ ಅಷ್ಟೇ ಮಾಡಬೇಕು. ಅತಿಯಾದರೆ ಅಮೃತವೂ ವಿಷವಾಗುತ್ತದೆ ಎಂಬುದನ್ನು ಮರೆಯಬಾರದು. ಈ ಗಾದೆ ಒಳ ಅರ್ಥವಾಗಿದೆ. ನಿಮಗೂ ಕೂಡ ಈ ಗಾದೆಯ ಒಂದು ವಿವರಣೆ, ಪೀಠಿಕೆ, ಉಪಸಂಹಾರ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.